ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಆರಂಭದಲ್ಲಿ ಅಕ್ಕಿಯ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಟ್ವಿ. ಈಗ ಕ್ರಿಮಿನಲ್ ಸದಸ್ಯರು ಯಾವುದೇ ಕಾರಣಕ್ಕೂ ಜನಪ್ರತಿನಿಧಿಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಹಾಗಿಲ್ಲ. ಇದು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಒಂದು ಗುದ್ದು. ಬಹುಶಃ ಯಾರು ಕೂಡ ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟೇ ಬರಬೇಕಾಯ್ತು ಅನ್ನೋ ಒಂದಷ್ಟು ಬದಲಾವಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂದರೆ ಎಲ್ಲ ಅಂಕಿಅಂಶಗಳನ್ನು ಕೂಡ ಗಮನಿಸಿನೇ ಸುಪ್ರೀಂ ಕೋರ್ಟ್ ಈ ತೀರ್ಮಾನಕ್ಕೆ ಬಂದಿರುವಂಥದ್ದು. ಯಾವುದೇ ಕಾರಣಕ್ಕೂ ಇಂಥವರು ಸ್ಪರ್ಧೆ ಮಾಡೋ ಹಾಗಿಲ್ಲ. ಶಿಕ್ಷೆಗೊಳಗಾದರೆ ಸದಸ್ಯತ್ವವೇ ರದ್ದಾಗುತ್ತೆ. ಜೈಲಲ್ಲಿ ಇದ್ದುಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡೋ ಹಾಗಿಲ್ಲ. ಇದು ಒಂದು ಲೆಕ್ಕದಲ್ಲಿ ಜನಪ್ರತಿನಿಧಿಗಳಿಗೆ ಸುಪ್ರೀಂ ಕೋರ್ಟ್ ರವಾನಿಸಿರೋ ಎಚ್ಚರಿಕೆಯ ಗಂಟೆ. ನಿಜಕ್ಕೂ ಇದನ್ನು ಒಪ್ಪಲೇಬೇಕು. ಯಾಕಂದರೆ ಬಹಳ ದುರಂತದ ಸಂಗತಿ, ದುರ್ದೈವದ ಸಂಗತಿ ಅಂತಂದರೆ ಒಟ್ಟು 4835 ಜನಪ್ರತಿನಿಧಿಗಳಲ್ಲಿ 1448 ಜನರ ಮೇಲೆ ಕೇಸಿದೆ. 75 ಸದಸ್ಯರ ಮೇಲೆ ಗಂಭೀರವಾದಂಥ ಮೊಕದ್ದಮೆಗಳಿವೆ. 543 ಸಂಸದರಲ್ಲಿ 162 ಸದಸ್ಯರ ಮೇಲೆ ಕ್ರಿಮಿನಲ್ ಕೇಸ್ ಇರುವಂಥದ್ದು. ಇದು ಬಹಳ ಪ್ರಮುಖವಾಗಿರುವಂಥ ಒಂದು ಸಂಗತಿ. ಸೊ ಇದೆಲ್ಲದರ ಜೊತೆಗೆ 75 ಸಂಸದರು ಕೊಲೆ, ಅತ್ಯಾಚಾರದಂಥ ಗಂಭೀರವಾದಂಥ ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ. ಸೊ ಸುಪ್ರೀಂ ಕೋರ್ಟ್ನ ಈ ಆದೇಶ ಅನ್ನುವಂಥದ್ದು ರಾಜಕಾರಣಿಗಳಲ್ಲಿ ಭಯ ಹುಟ್ಟಿಸಿದೆ. ಭ್ರಷ್ಟ ರಾಜಕಾರಣಿಗಳಿಗೆ ಒಂದು ಲೆಕ್ಕದಲ್ಲಿ ಎಚ್ಚರಿಕೆಯ ಗಂಟೆಯಾಗಿರುವಂಥದ್ದು. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಲೋಕಾಯುಕ್ತ ಸಂತೋಷ್ ಹೆಗಡೆ ಏನು ಹೇಳ್ತಾರೆ ಕೇಳೋಣ. ಭಾಳ ಸಮಯದ ಮೊದಲೇ ಬರಬೇಕಾಗಿತ್ತು ಅಂತ ಕಾಣಿಸ್ತದೆ. ನನಗೆ ಕಾಣಿಸ್ತದೆ ಇದು ಭಾಳ ಒಳ್ಳೆ ಆದೇಶ ಸುಪ್ರೀಂ ಕೋರ್ಟ್ನವ್ರು ಕೊಟ್ಟಿದ್ದಾರೆ. ಒಂದೇ ಸಲ ಆಗ್ಬೋದು ಅನ್ನೋ ನಿರೀಕ್ಷೆ ಬೇಡ, ಆದರೆ ಹಂತ ಹಂತವಾಗಿ ಆಗ್ಬೋದು. ಇದು ಮೊದಲನೇ ಹೆಜ್ಜೆ. ಇನ್ನು ಮುಂದಕ್ಕೆ ಕೂಡ ಬರ್ಬೋದು ಈ ಒಳ್ಳೆಯ ನಿರ್ಧಾರಗಳು. ಯಾರ ಮೇಲೆ ಒಂದು ಆರೋಪ ಸಾಬೀತಾಗಿದೆಯೋ ಒಂದು ಕೋರ್ಟಲ್ಲಿ ಅಂಥವರಿಗೆ ಎಡೆ ಕೊಡಬಾರ್ದು ಚುನಾವಣೆ ನಿಲ್ಲಕ್ಕೆ. ಸೊ ಇದು ಸಂತೋಷ್ ಹೆಗಡೆ ಅವರ ಮಾತು. ದಿಢೀರ್ನೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಆದರೆ ಹಂತ ಹಂತವಾಗಿ ಇದು ಬರಲೇಬೇಕು ಅನ್ನುವಂಥದ್ದು. ಆರಂಭದಲ್ಲಿ ಒಂದಿಷ್ಟು ಜನಕ್ಕೆ ಏನಾದರೂ ಬಿಸಿ ಮುಟ್ಟಿಬಿಟ್ರೆ ನಮ್ಮ ಜನಪ್ರತಿನಿಧಿಗಳು ಕೂಡ ನೆಟ್ಟಗಾಗಬಹುದು ಅನ್ನುವಂಥದ್ದು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಾಗ ಟಿ ಜೆ ಅಬ್ರಾಮ್ ನಮ್ಮ ಜೊತೆಗಿದ್ದಾರೆ. ಅಬ್ರಾಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಏನಿದ್ದೀರಿ ತಮ್ಮ ಅಭಿಪ್ರಾಯ ಏನು? ಇಲ್ಲಿ ತೀರ್ಪಲ್ಲಿ ತಾವೀಗ ವಿಶ್ಲೇಷಣೆ ಮಾಡ್ತಾಯಿದ್ರಿ. ಇನ್ನು ಮುಂದಕ್ಕೆ ಕ್ರಿಮಿನಲ್ಸ್ ಯಾರಿದ್ದಾರೋ ಅವರು ಕಂಟೆಸ್ಟ್ ಮಾಡೋಂಗಿಲ್ಲ, ಇಲ್ಲ ಎಲೆಕ್ಟ್ ಆಗಿರೋರು ಅಲ್ಲಿ ಕುಂತ್ಕೊಳ್ಳೋಗಿಲ್ಲ. ಅಷ್ಟೇ ಅಲ್ಲ, ಸದಸ್ಯತ್ವ ಕೂಡ ರದ್ದಾಗುವಂಥ ಅಪಾಯ ಇದೆ ಅನ್ನುವಂಥದ್ದು ಬಹಳ ಒಂದು ಎಚ್ಚರಿಕೆಯ ಗಂಟೆ ಇದು. ಈಗ ಇದು ನನ್ನಲ್ಲಿ ಇವತ್ತಿನ ತೀರ್ಪು ನನ್ನ ಹತ್ರ ಇದೆ. ವಾಟ್ ಹಸ್ ಹ್ಯಾಪನ್ಡ್ ಇಸ್, ಈ 8-4, 8-1-2-3 ಅಂತಿದೆ. ಅದರಲ್ಲಿ ಯಾವ್ಯಾವ ಕಾರಣಕ್ಕೆ ಯಾರ್ಯಾರ ಮೇಲೆ ಮೊಕದ್ದಮೆ ಇದ್ದು ಅದನ್ನು ಸ್ಥಾಪಿತ ಆಗಿದೆಯೋ ದೇ ಕೆನಾಟ್ ಕಂಟೆಸ್ಟ್ ಅಂತಿದೆ. ಓಕೆ, 8-4 ಏನು ಹೇಳ್ತದೆ ಅಂತ ಹೇಳಿದ್ರೆ, if he is a sitting member of the assembly or the parliament from the date of conviction, 3 ತಿಂಗಳ ಟೈಮ್ ಅವ್ರಿಗೆ ಕೊಡ್ಬೋದು, ಕಾಲಾವಕಾಶ ಕೊಡ್ಬೋದು. ದೇ ಕ್ಯಾನ್ ಗೋ ಫಾರ್ ನ್ ಅಪೀಲ್ ಅಂತಿದೆ. ವಾಟ್? ಓಕೆ, ದೇರ್ ಇಸ್ ಅ ಪ್ರಾವಿಷನ್ ಕ್ರಿಯೇಟೆಡ್. ಇದು ಹೆಂಗೆ ಅಂತ ಹೇಳಿದ್ರೆ, ಇವತ್ತು ಸತ್ತ, ಇವತ್ತು ಮನುಷ್ಯ ಸತ್ತ, ತಗೊಂಡೋಗಿ ಕೋಲ್ಡ್ ಸ್ಟೋರೇಜಲ್ಲಿ ಇಡ್ತೀರಿ ನೀವು. ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟು 3 ತಿಂಗಳಾದ ಮೇಲೆ ವಿ ವಿಲ್ ಡಿಸೈಡ್ ಅದನ್ನು ಇವತ್ತು ಶುಡ್ ಬಿ ಬರಿ ಆರ್ ಬರ್ನ್ ಅಂತ ಹೇಳಿದಾಗ, ಡಿಸ್ಪ್ಯೂಟ್ ಆದಾಗ ಆ ಡಿಸ್ಪ್ಯೂಟ್ ಇತ್ಯರ್ಥ ಆಗೋವರೆಗೂ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿರ್ತೀವಿ. ಆ ಕೋಲ್ಡ್ ಸ್ಟೋರೇಜಿಂದ ನಾವು 6 ತಿಂಗಳಿಲ್ಲ 6 ವರ್ಷ ಆದಮೇಲೆ ನೀವು ವಾಪಸ್ ತರ್ತಿರಲ್ಲ, ಆವತ್ತು ಡೆತ್ ಸರ್ಟಿಫಿಕೇಟ್ ಕೊಡೋಕ್ಕಾಗ್ತದಾ? ಡೆತ್ ಹ್ಯಾಸ್ ಅಕರ್ಡ್ ಟುಡೇ. ಇವತ್ತು ಸಾವಾದ ಮೇಲೆ ಇವತ್ತು ಡೆತ್ ಸರ್ಟಿಫಿಕೇಟ್ ಆಗಬೇಕು. ದಟ್ ಈಸ್ ವಾಟ್ ಹ್ಯಾಸ್ ಬಿನ್ ದಿ ಕ್ರಕ್ಸ್ ಆಫ್ ದಿಸ್ ಆರ್ಡರ್. ಓಕೆ, 4 has been struck down. ಅಲ್ಲ, ಸೆಕ್ಷನ್ 4 ಯಾವ ಪ್ರಾವಿಷನ್ ಇದೆಯೋ ಅದನ್ನ ಸ್ಟ್ರೈಕ್ ಡೌನ್ ಮಾಡಿದ್ದಾರೆ. ಅಲ್ಲ, ನೀವು ಜನಸಾಮಾನ್ಯರಿಗೆ ಅರ್ಥ ಹಂಗೆ ಹೇಳಿ. ಓಕೆ, ಈಗ ನನ್ನ ಅರ್ಹವನ್ನ ರದ್ದಾಗಿದೆ. ಯಾಕೆ ರದ್ದಾಗಿದೆ? ಅರ್ಹತೆ ಯಾಕೆ ರದ್ದಾಗಿದೆ? ಕ್ರಿಮಿನಲ್ ಮೊಕದ್ದಮೆ ನನ್ನ ಮೇಲೆ ಇತ್ತು, ಅದರ ಸ್ಥಾಪಿತ ಆಗಿದೆ. ಐ ಆಮ್ ಕನ್ವಿಕ್ಟೆಡ್. ಓಕೆ, ಕನ್ವಿಕ್ಷನ್ ಆದಮೇಲೆ ಈ ಕನ್ವಿಕ್ಷನ್ ಆಗಿರೋನು ನಾಮಿನೇಷನ್ ಫೈಲ್ ಮಾಡೋಕ್ಕಾಗಲ್ಲ ಫಸ್ಟ್. ಹೌದು. ಈಗ ನಾಮಿನೇಷನ್ ಫೈಲ್ ಮಾಡಿ ಎಲೆಕ್ಷನಲ್ಲಿ ಗೆದ್ದು ಅಲ್ಲಿ ಅಸೆಂಬ್ಲಿಯಲ್ಲಿ ಅಥವಾ ಪಾರ್ಲಿಮೆಂಟಲ್ಲಿ ಕುಂತಿರೋ ವ್ಯಕ್ತಿಗೆ ಆ ಸಮಯದಲ್ಲಿ, ಓಕೆ, ವೆನ್ ಈಸ್ ಅ ಪಾರ್ಲಿಮೆಂಟೇರಿಯನ್ ಲೆಜಿಸ್ಲೇಚರ್, ಆಗ ರದ್ದಾಗ್ತದೆ. ಅಲ್ಲ, ಈಗ ನೀವು ಅಪೀಲಿಂಗ್ ಕತೆ ಹೇಳಿದ್ರಲ್ಲ, ಆಗ ರದ್ದಾಗ್ತದೆ. ಆಗ ರದ್ದಾದಾಗ ದರ್ ಇಸ್ ಅ ಪ್ರಾವಿಷನ್ ಅಂಡರ್ ಸೆಕ್ಷನ್ 8-4 ಅಲ್ಲಿ 8 ಸಬ್ ಕ್ಲಾಸ್ 4 ಅಲ್ಲಿ ಒಂದು ಪ್ರಾವಿಷನ್ ಕೊಟ್ಟಿದ್ರು. MLA ಅಥವಾ MP ಅವರು MPಯ ಅವಧಿಯಲ್ಲಿ ಇಲ್ಲ MLA ಆಗಿರೋಂಥ ಸಂದರ್ಭದಲ್ಲಿ ರದ್ದಾದಾಗ ದೇ ಹ್ಯಾವ್ 3 months ಟೈಮ್. ಸೊ ಅವ್ರು ಏನು ಹೇಳ್ತಾರೆ, ನೀವು ಇವತ್ತು ಇಫ್ ಯು ಆರ್ ಡಿಸ್ಕ್ವಾಲಿಫೈಡ್ ಟು ಸಿಟ್ ಇನ್ ದಿ ಅಸೆಂಬ್ಲಿ ಅಂತ ಹೇಳಿದ್ರೆ ಇವತ್ತೇ. ಓಕೆ, ಈಗ ಎಲೆಕ್ಟ್ ಆಗಿರೋರು ನೀವು ಒಂದು ಪ್ರಾವಿಷನ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಇವತ್ತು ಪ್ರಾಣವಾಯಿತು, ಡೆತ್ ಸರ್ಟಿಫಿಕೇಟ್ ವಿಲ್ ಬಿ ಇಶ್ಯೂಡ್ ಆಫ್ಟರ್ 3 months ಅಂತ ನೀವು ಕೊಟ್ಕೊಂಡಿದ್ದೀರಲ್ಲ. ನೋ,
ಫಾರ್ ಅ ಪರ್ಸನ್ ಹೂ ವಾಂಟ್ಸ್ ಟು ಕಂಟೆಸ್ಟ್, ಚುನಾವಣೆಯಲ್ಲಿ ನಿಂತ್ಕೋಬೇಕಾಗಿರೋನಿಗೆ ಯಾವತ್ತು ಅವನು ರದ್ದಾಯ್ತೋ ಆವತ್ತೇ ರದ್ದಾಯ್ತು. ಈಸ್ ನಾಟ್ ಎಲಿಜಿಬಲ್ ಟು ಕಮ್ ಅನ್. ಮುಲಾಜಿಲ್ಲ. ಗೆದ್ದಿರೋನು ಏನಕ್ಕೆ ಮುಲಾಜು? ಇಫ್ ಯು ಆರ್ ಡಿಸ್ಕ್ವಾಲಿಫೈಡ್, ಯು ಆರ್ ಡಿಸ್ಕ್ವಾಲಿಫೈಡ್. ಅಪೀಲ್ ಇದ್ರೆ ಅಪೀಲ್ ಇರ್ತದೆ, ಅದು ಮಾಡ್ಕೊಂಡು ಹೋಗಿ. ಓಕೆ, ಆ ಕ್ಷಣಕ್ಕೆ ಡಿಸ್ಕ್ವಾಲಿಫೈಡ್. ಓಕೆ, ಇವತ್ತು ನಾನು ಡಿಸ್ಕ್ವಾಲಿಫೈ ಆಗಿದ್ದೀನಿ, ಆದರೆ 3 ತಿಂಗಳಾದ್ಮೇಲೆ ತೀರ್ಮಾನ ಆಗ್ತದೆ ಡಿಸ್ಕ್ವಾಲಿಫೈ ಆಗಿದ್ದೀನಿ ಇಲ್ಲ ಅಂತ. ಯಾಕಂದ್ರೆ ಐ ಆಮ್ ಗೋಯಿಂಗ್ ಆನ್ ಅಪೀಲ್. ನೋ, ಯು ಆರ್ ಡಿಸ್ಕ್ವಾಲಿಫೈಡ್. ಓಕೆ, ಇಲ್ಲಿ ಒಂದು ಸಂಗತಿ ಕೇಳಲೇಬೇಕು. ನಮ್ಮ ಜನಪ್ರತಿನಿಧಿಗಳಿಂದ ಏನನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಹಾಗಾದ್ರೆ ಏನು ಅಂತಂತಂದ್ರೆ ಎಲ್ಲದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಗುದ್ದು ಕೊಡಬೇಕಾ? ನಿಮಗೆ ಬೇಕಾ ಸುಪ್ರೀಂ ಕೋರ್ಟ್ ಜನಪ್ರತಿನಿಧಿಗಳ ಮುಖಕ್ಕೆ? ಕಾನೂನನ್ನು ಇವರು ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? ಯಾಕಂದ್ರೆ ನೋಡಿ, ಅಂಕಿಅಂಶಗಳು 4835 ನಮ್ಮ ಜನಪ್ರತಿನಿಧಿಗಳಲ್ಲಿ 1448 ಜನರ ಮೇಲೆ ದೊಡ್ಡ ದೊಡ್ಡ ಕೇಸ್ಗಳಿರುವಂಥದ್ದು, 75 ಜನರ ಮೇಲಂತೂ ಗಂಭೀರವಾದಂಥ ಮೊಕದ್ದಮೆಗಳಿವೆ. 513 MP-ಗಳಲ್ಲಿ 162 ಜನರ ಮೇಲೆ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿದೆ ಅನ್ನುವಂಥದ್ದು. ಅಂದರೆ ತಾವಾಗೇ ಕೈ ಕೊಟ್ಟು ಹಗ್ಗ ಕಟ್ಸ್ಕೊಳ್ಳಿಕ್ಕೆ ಇವರು ತಯಾರಿಲ್ಲ. ಬರಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟೇ ಬರಬೇಕು, ಸುಪ್ರೀಂ ಕೋರ್ಟೇ ತಿವಿಬೇಕು ಅಂತ. ನಮ್ಮ ವ್ಯವಸ್ಥೆಯಲ್ಲಿ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಅಂತ ಡಿಫ್ರೆಂಟ್ ಆರ್ಗನ್ಸ್ ಇದೆ. ಓಕೆ, ಇದರಲ್ಲಿ ದೀಸ್ ಆರ್ ಇಂಡಿಪೆಂಡೆಂಟ್ ಆರ್ಗನ್ಸ್, ಬಟ್ ವಿ ಕಾಂಪ್ಲಿಮೆಂಟ್ ಅಂತ ಹೇಳ್ಬೋದು. ಕಾಂಪ್ಲಿಮೆಂಟ್ ಅಂತ ಹೇಳಿದ್ರೆ, ನೀವು ತಪ್ಪು ಮಾಡಿದಾಗ ನೋಡಿ ಇದು ಸ್ವಲ್ಪ ಸರಿ ಇಲ್ಲ, ಸರಿಪಡಿಸ್ಕೊಳ್ಳಿ ಅಂತ ಹೇಳ್ಬೋದು. ಕಾನೂನನ್ನು ರಚನೆ ಮಾಡೋದು ಶಾಸಕಾಂಗ. ಶಾಸಕಾಂಗದಲ್ಲಿ ಕುಂತಿರೋರು ಕಾನೂನನ್ನು ರಚನೆ ಮಾಡಿದಾಗ ನ್ಯಾಯಾಂಗ ಅದನ್ನು ಇಂಟರ್ಪ್ರಿಟೇಷನ್ ಮಾಡ್ಬೋದು ಅಷ್ಟೇ ಅಂತ ಒಂದು. ಬಟ್ ನಿಮಗೆ ಯಾವ ಹಂತಕ್ಕೆ ನಿಮಗೆ ಪರ್ಮಿಷನ್ ಇದೆ, ಲಿಬರ್ಟಿ ಇದೆ ಅಂತ ಹೇಳಿದ್ರೆ, ವಾಟ್ ಇಸ್ ನಾಟ್ ಈಕ್ವಲ್ ಟು ಎವ್ರಿಬಡಿ ಇನ್ ದ ಕಂಟ್ರಿ ಯು ಕೆನಾಟ್ ಪರ್ಫಾರ್ಮ್ ಫಾರ್ ಯುವರ್ ಸೆಲ್ಫ್. ನಾನು MLA MP ಇವತ್ತು BPL ಕಾರ್ಡಲ್ಲಿ 10 kg ಅಕ್ಕಿ ಎಲ್ರಿಗೂ ಸಿಗಬೇಕು, ಸಮಾನವಾಗಿ ಸಿಗಬೇಕು. ಆದರೆ MP MLAಗೆ ಅದೇ BPL ಕಾರ್ಡಲ್ಲಿ 50 kg ಸಿಗಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಮಿನೇಷನ್ ಆಗ್ತದೆ. ಓಕೆ 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 ಸೊ ಹಿಯರ್ ಸೆಕ್ಷನ್ 4 ಅಲ್ಲಿ ಇದೊಂದು ಪ್ರೊಟೆಕ್ಷನ್ ಮಾಡ್ಕೊಬಿಟ್ರು. ನಾನು MLA ಅಥವಾ MP ಆಗಿದ್ದಾಗ ರದ್ದಾದ್ರೆ ಐ ಹ್ಯಾವ್ ಟೈಮ್ ಟು ಗೋ ಆನ್ ಅಪೀಲ್ ಅಂತ. ದಿಸ್ ಇಸ್ ನಾಟ್ ಅಲೌಡ್. ಓಕೆ, ಯಾಕಂದ್ರೆ ದಿ ಕಾಮನ್ ಮ್ಯಾನ್ ಔಟ್ಸೈಡ್ ಅವನಿಗೆ ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ರದ್ದಾಗಿದ್ರೆ ಈ ಹ್ಯಾಸ್ ನೋ ಪರ್ಮಿಷನ್ ಟು ಕಂಟೆಸ್ಟ್. ನೀವು ಕಂಟೆಸ್ಟ್ ಮಾಡಿ ಎಲೆಕ್ಟ್ ಆಗಿದ್ದೀರ ಅನ್ನೋ ಒಂದೇ ಕಾರಣಕ್ಕೆ ನೀವು ಒಂದು ರಚನೆ ಮಾಡಿಕೊಂಡು ದಿ ಜುಡಿಷರಿ ಹ್ಯಾಸ್ ಸ್ಟೆಪ್ಡ್ ಅಪ್ ಟು ಸ್ಟ್ರೈಕ್ ಔಟ್. ಅದನ್ನು ಸ್ಟ್ರೈಕ್ ಮಾಡಿದ್ದಾರೆ ಅಷ್ಟೇ. ಓಕೆ, ಸ್ಟ್ರೈಕ್ ಮಾಡಿದಾಗ ಡಿ ಫ್ಯಾಕ್ಟೋ ಏನೇನು ಕಾನೂನು ಇದೆಯೋ ಎಲ್ರಿಗೂ ಸಮಾನತೆ ಬಂದ್ಬಿಡ್ತು. ಫ್ಯಾಂಟಾಸ್ಟಿಕ್ ಸರ್, ಥ್ಯಾಂಕ್ ಯು ವೆರಿ ಮಚ್ TJ ಅಬ್ರಾಮ್. ಇಲ್ಲಿ ತನಕ ಬಂದು ತಾವು ಸಾಕಷ್ಟು ಮಾತಾಡಿದ್ರಿ. ಅಂದರೆ ಒಂದು ಮಾತು ನಿಜ, ರಾಜಕಾರಣಿ ಆಗಬೇಕು ಅಂತಂದರೆ ಕೆಲವಿರುವಂಥ ಕ್ವಾಲಿಫಿಕೇಷನ್ಗಳಲ್ಲಿ ರೌಡಿಸಮ್ ಕೂಡ ಒಂದು ಅನ್ನುವಂಥದ್ದು. ಕೆಲವರು ಒಳ್ಳೊಳ್ಳೆ ರಾಜಕಾರಣಿಗಳಿದ್ದಾರೆ, ತಮ್ಮ ತನವನ್ನು ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಬಹುತೇಕರು ಬಹುಶಃ ಏನು ಅಂದರೆ ಜನ ನೋಡುವಂಥದ್ದು ಈ ಕಳ್ಳರು, ಸುಳ್ಳರು, ಮನೆ ಹಾಳರು ಅಂತಲೇ ನೋಡುವಂಥದ್ದು. ಅದು ಒಂಥರ ಕ್ವಾಲಿಫಿಕೇಷನ್ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿತ್ತು. ಆದರೆ ಈಗ ಸುಪ್ರೀಂ ಕೋರ್ಟ್ ಒಂದು ಚಾಟಿಯೇಟನ್ನು ಕೊಟ್ಟಿದೆ. ನಿಮ್ಮ ಮೇಲಿರುವಂಥ ಪ್ರಕರಣ ಏನಾದರೂ ಸಾಬೀತಾಯಿತು ಅಂತಂದರೆ ನಿಮ್ಮ ಸದಸ್ಯತ್ವ ಕೂಡ ರದ್ದಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲಿ ನಿಲ್ಲೋ ಹಾಗಿಲ್ಲ. ಎಸ್ ಎಸ್ ನಡೆಸಬಾರ್ದು, ನೀವು ಕಾನೂನು ರಚನೆ ಮಾಡೋ ಅರ್ಹತೆ ಇಲ್ಲ, ನಿಮಗೆ ಯೋಗ್ಯತೆ ಇಲ್ಲ ಅಂತ. ಎಸ್, ಆದರೂ ಒಂದು ಮಾತು ನಿಜ, ಸಂತೋಷ್ ಹೆಗಡೆ ಅವರು ಹೇಳ್ದಂಗೆ ಇದು ಎಂದೋ ಬರಬೇಕಾಗಿತ್ತು, ಆದರೆ ಈಗ ಬಂದಿದೆ, ಬೇಗ ಇಂಪ್ಲಿಮೆಂಟ್ ಆಗಬೇಕು ಅನ್ನುವಂಥದ್ದು. ಎಲ್ಲವೂ ಕಡೆಗೆ ಸಮಾಜದಲ್ಲಿ ಇದು ಬದಲಾವಣೆಗೆ ನಾಂದಿ ಹಾಡುತ್ತೆ ಅನ್ನುವಂಥದ್ದು. ಬನ್ನಿ ಮುಂದಿನ ಸುದ್ದಿ ಹೋಗೋಣ. ಸಮಸ್ಯೆಗಳ ನಡುವೆ BBMP ಎನ್ನುವಂಥದ್ದು ಕೋಮಾ ಸ್ಥಿತಿ ತಲುಪಿದೆ. ಆದರೆ BBMPಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಉತ್ತರ ಕೊಡುವಂಥವರು ಮಯ ಉಡಾಯಿಸ್ತಾ ಇದ್ದಾರೆ ಮಡಿಕೇರಿನಲ್ಲಿ. ಇವರು ನಮ್ಮ ಜನಪ್ರತಿನಿಧಿಗಳು. ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಸ್ವತಃ ಮೇಯರ್ ನಮ್ಮ ಜೊತೆಗಿರ್ತಾರೆ, ಚಂದ್ರಶೇಖರ್ ನಮ್ಮ ಜೊತೆಗಿರ್ತಾರೆ, ಮಾಜಿ MLA, ಜೊತೆಗಿರೋಂದ್ರೆ ಮೇಯರ್ ಕೂಡ ಆಗಿದ್ದಂಥವ್ರು ರಾಮಚಂದ್ರಪ್ಪನವರು ನಮ್ಮ ಜೊತೆಗಿರ್ತಾರೆ. ಅವ್ರ ಜೊತೆ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್.